ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ ಕನ್ನಡ ಮೊದಲನೇ ವಿಷಯವಾದ ಕನ್ನಡ ಮೇಲೆ 2 ಮಾರ್ಕ್ಸಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಗಳು ಕೇಳಬಹುದು. ಅವು ಇಂಪಾರ್ಟೆಂಟ್ ಕ್ವಶನ್ಗಳು ನಾವು ಎಲ್ಲ ತೆಗೆದಿದ್ದೇವೆ. ಅವು ಯಾವ್ದು ಅಂತ ನೋಡೋದಾದರೆ 2 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಆದ ಕ್ವಶನ್ಗಳು ಇದರಲ್ಲೇ ತಮಗೆ ಕೇಳ್ಬೋದು ಪರೀಕ್ಷೆಯಲ್ಲಿ. ಇದರಲ್ಲಿನ 60% ಇದರಲ್ಲಿನೇ ಕ್ವಶನ್ಗಳು ಬರುತ್ತವೆ. ತಮಗೆ 2 ಮಾರ್ಕ್ಸಿಗೆ 40% ಬೇರೆ ಬರ್ಬೋದು, ಆದರೆ 60% ಇದರಲ್ಲಿನೇ ನಿಮಗೆ ಕ್ವಶನ್ ಬರುತ್ತವೆ. ಅದಕ್ಕಾಗಿ ತಾವು ಈ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಇಂಥ ಎಲ್ಲ ಇಂಪಾರ್ಟೆಂಟ್ ಆದ ಕ್ವಶನ್ ಮತ್ತು ಆನ್ಸರ್ಗಳು ತಮಗೆ ಎಲ್ಲ ವಿಷಯದ ಈ ಒಂದು ಚಾನೆಲ್ನಲ್ಲಿ ಸಿಗುತ್ತವೆ. ಅದಕ್ಕಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಡ್ರಿ ನೋಡೋಣ ಯಾವ ಕ್ವಶನ್ ಇಂಪಾರ್ಟೆಂಟ್ ಅವ ಅಂತ. ಒಂದನೇ ಕ್ವಶನ್ ನೋಡೋದಾದರೆ, ಹೈದರಾಬಾದ್ ನಗರದಲ್ಲಿ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆ ಯಾವುದು? ಒಂದನೇ ಕ್ವಶನ್ ಆಗಿದೆ. ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ, ಬೈಪಾಟ್ ಮಾಡಿ. ಎರಡನೇ, ಡಾಕ್ಟರ್ ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ ಏನು? ಎರಡನೇ ಕ್ವಶನ್ ಇದೆ, ಅದು ಕೂಡ ತಾವು ಬೈಪಾಟ್ ಮಾಡಿ. ಮೂರನೇ, ಧರ್ಮಬುದ್ಧಿಯು ದುಷ್ಟ ಬುದ್ಧಿಯಿಂದ ಪಡೆದ ಸಲಹೆ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿದೆ, ಬೈಪಾಟ್ ಮಾಡಿ. ನಾಲ್ಕನೇದು, ವೋಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು? ಇದು ಕೂಡ ಬೈಪಾಟ್ ಮಾಡಿ. ಸಾಮ್ರಾಟ ರಾಜಾಭಿಷೇಕವಾಗುವಾಗ ಸಿಂಹಾಸನದ ಕಲ್ಲುಪಾಟಿಯ ವಿಶೇಷವೇನು? ಇದು ಕೂಡ ಬೈಪಾಟ್ ಮಾಡಿ. ದುಷ್ಟ ಬುದ್ಧಿಯು ತನ್ನ ತಂದೆಯನ್ನು ಸಾಕ್ಷಿ ಮಾಡಿ ಒಪ್ಪಿಸಿದ ಬಗೆಯನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ, ಬೈಪಾಟ್ ಮಾಡಿ. ಏಳನೇದು, ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಆರ್ಘ್ಯವನ್ನು ಕೊಡಲು ಕಾರಣವೇನು? ಇದು ಕೂಡ ಬೈಪಾಟ್ ಮಾಡಿ. ಎಂಟನೇದು, ಜನರಲ್ ಡಯರ್ನು ಜಲಿಯನ್ ವಾಲಾಬಾಗ್ನಲ್ಲಿ ಮಾಡಿಸಿದ ಕ್ರೂರ ಪೈಶಾಚಿಕ ಕೃತ್ಯವನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ, ಬೈಪಾಟ್ ಮಾಡಿ. ಒಂಬತ್ತನೇದು, ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ 3 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ, ಬೈಪಾಟ್ ಮಾಡಿ. 10ನೇದು, ಸಿದ್ಧಲಿಂಗಯ್ಯನವರು ಹೇಳಿದ ಕಥೆಯನ್ನು ಬರುವ ದೇವತೆ ಹಾಗೂ ಜನರ ನಡುವಿನ ಸಂವಾದ ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ. 11ನೇದು, ಧರ್ಮಾಧಿಕಾರರು ಈತನ ಮಾತು ಅತೃಪ್ತಪೂರ್ವಂ ಎನ್ನಲು ಕಾರಣವೇನು? 12ನೇದು, ಹಲಗಲಿಗೆ ದಂಡು ಬರಲು ಕಾರಣವೇನು? 13ನೇದು, ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದೇ ಬಗೆಯನ್ನು ವಿವರಿಸಿ. 14ನೇದು, ದ್ರುಪದನ ಮಾತಿಗೆ ದ್ರೋಣನ ಪ್ರತಿಕ್ರಿಯೆಯನ್ನು ತಿಳಿಸಿ. 15ನೇದು, ಭಗತ್ ಸಿಂಗನು ಅಂತರ್ಮುಖಿಯಾಗಲು ಕಾರಣ ಆದ ಒಕ್ಕಣೆಯನ್ನು ತಿಳಿಸಿ. 16ನೇದು, ಅನ್ ಟು ದಿ ಲಾಸ್ವ ಕೃತಿ ಗಾಂಧೀಜಿ ಅವರ ಮೇಲೆ ಯಾವ ಪರಿಣಾಮ ಬೀರಿತು? 17ನೇದು, ದುಷ್ಟ ಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಹೇಳಿದ ಪ್ರಸಂಗವನ್ನು ತಿಳಿಸಿ. 18ನೇದು, ಅಂಬೇಡ್ಕರ್ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಏನು? ತಿಳಿಸಿ. 19ನೇದು, ಕವಿ ಕುವೆಂಪು ಅವರಿಗೆ ಅಗಸದಿಂದ ಸಂಜೆಯ ಬಿಸಿಲುವರೆಗೂ ಎಲ್ಲೆಲ್ಲಿ ಹಸಿರು ಕಂಡು ಬಂದಿದೆ? 20ನೇದು, ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳ್ಯಾವು? 21ನೇದು, ಭಗತ್ ಸಿಂಗ ತನಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ತಿರಸ್ಕರಿಸಿದ್ದಕ್ಕೆ ಕಾರಣ ಹೇಗೆ ತಿಳಿಯಿತು? ರಾಮ ಲಕ್ಷ್ಮಣರನ್ನು ಶಬರಿ ಹೇಗೆ ಸತ್ಕರಿಸಿದಳು? 22ನೇದು. 23ನೇದು, ಪಂಚಮ್ಮ ದೇವಿ ಮನೆ ಮಂಚಮ್ಮ ದೇವಿಯಾಗಿ ರೂಪುಗೊಂಡ ಬಗೆ ಹೇಗೆ ತಿಳಿಸಿ. 24ನೇದು, ಮೇದಿನಿ ಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು? 25ನೇದು, ಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು? 26ನೇದು, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ? 28ನೇದು, ಹಲಗಲಿಯ ಮೇಲೆ ಬ್ರಿಟಿಷರ ದಂಡು ಹೇಗೆ ದಾಳಿ ನಡೆಸಿತು? 29ನೇದು, ಭಗತ್ ಸಿಂಗ ತನ್ನ ಸಹಚರರೊಂದಿಗೆ ಮರಣ ದಂಡನೆಗೆ ಈಡಾಗಲು ಕಾರಣವೇನು? 30ನೇದು, ಯಜ್ಞಾಶ್ವದ ಹಣೆಯಲ್ಲಿದ್ದ ಫಲಕದಲ್ಲಿ ಏನೆಂದು ಬರೆಯಲಾಗಿತ್ತು? 35ನೇದು, ವಿಶ್ವೇಶ್ವರಯ್ಯನವರು ರಚಿಸಿದ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. 32ನೇದು, ದೇವನೂರು ಮಹಾದೇವರ ಪ್ರಕಾರ ಇಂದಿಲ್ಲ ನಾಳೆ ಫಲ ಕೊಡುವ ಅಂಶಗಳ್ಯಾವು? 33ನೇದು, ವಿಕ್ರು ಗೋಕಾಕ್ ಅವರು ತಪ್ಪಿಗೆ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ? 34ನೇದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು? 35ನೇದು, ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿರುವ ಮಾತುಗಳ್ಯಾವು? 36ನೇದು, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? 37ನೇದು, ಭಗತ್ ಸಿಂಗ್ ಹಾಗೂ ಆತನ ಸಹಚರರು ಹೇಗೆ ಹುತಾತ್ಮರಾದರು? 38ನೇದು, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಟುಗಳ್ಯಾವು? 39ನೇದು, ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು? 40ನೇದು, ಭಗತ್ ಸಿಂಗ್ ಹಾಗೂ ಆತನ ಸಹಚರರು ಹುತಾತ್ಮರಾಗಲು ಕಾರಣವೇನು? ಧರ್ಮಾಧಿಕರಣ ವಟವೃಕ್ಷಕ್ಕೆ ಏನೆಂದು ಹೇಳಿದರು? ಶಿಕ್ಷಣದ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಏನೆಂದು ಹೇಳಿದ್ದಾರೆ? ಕವಿ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು? ಭಗತ್ ಸಿಂಗನ ಸಹಚರರು ಯಾರು? ಅವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ತಿಳಿಸಿ. 45ನೇದು, ದ್ರುಪದನು ದ್ರೋಣನಿಗೆ ಗರ್ವದಿಂದ ಹೇಳಿದ ಮಾತುಗಳ್ಯಾವು? 46ನೇದು, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು?
ಇವೆಲ್ಲ 2 ಮಾರ್ಕ್ಸಿನ ಭಾಳ ಇಂಪಾರ್ಟೆಂಟ್ ಆದ ಕ್ವಶನ್ಗಳು ಆಗಿದ್ದಾವೆ. ಈಗ ನೋಡೋಣ ನಡ್ರೆ ಸಂದರ್ಭ ತಮಗೆ ಯಾವ್ಯಾವ ಇಂಪಾರ್ಟೆಂಟ್ ಸಂದರ್ಭ ಕೇಳ್ಬೋದು ಪರೀಕ್ಷೆಯಲ್ಲಿ. ಇದರಲ್ಲಿನ 70% ಇದರಲ್ಲಿನೇ ಸಂದರ್ಭ ತಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು. 30% ಬೇರೆ ಕೇಳ್ಬೋದು, ಆದರೆ 70% ಇದರಲ್ಲಿನೇ ಸಂದರ್ಭ ತಮಗೆ ಕೇಳ್ಬೋದು. ನೋಡ್ರಿ ಇವಾಗ ನೋಡಮಿ ಅವು ಯಾವ್ಯಾವ ಇಂಪಾರ್ಟೆಂಟ್ ಆದ ಸಂದರ್ಭಗಳು ಇವೆ ಅಂತ. ಒಂದನೇದು ತಾಯಿ ದಾರಿ ಗರಿಗೆ ಬೀಡಿಲ್ಲಿ ದೊರೆಯುವುದೇ. ಎರಡನೇದು ಹುಸಿಯದ ಬಿಹಾರಿಯೇ ಇಲ್ಲ. ಮೂರನೇದು ಪ್ರೀತಿಯ ಹಣತೆಯ ಹಚ್ಚೋಣ. ನಾಲ್ಕನೇದು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಐದನೇದು ಹಸುರತ್ತಲ ಹಸುರತ್ತಲ ಹಸುರೆತ್ತಲ. ಆರನೇದು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಏಳನೇದು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಬೇಡ ಮನೆ ಬೇಡ. ಎಂಟನೇದು ಹೊಡೆದರು ಗುಂಡು ಕರುಣೆ ಇಲ್ಲದಂಗ. 9ನೇದು ಬೇರೆ ಬಣ್ಣವನೇ ಕಾಣೆ. 10ನೇದು ಜಾನಕಿಯ ಮಗನಿದಕ್ಕೆ ಬೆದರುವನೆ. 11ನೇದು ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. 12ನೇದು ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದುಗಂ. 13ನೇದು ಹಸುರೆಳೆಯ ಉಸಿರು. 14ನೇದು ಹೊಸ ಭರವಸೆಗಳ ಕಟ್ಟೋಣ. 15ನೇದು ಸಾಮಾಜಿಕ ಕಾನೂನುಗಳ ಹರಿಕಾರ. 16ನೇದು ಮಂಗಳ ಲೋಕದ ಅಂಗಳ ಕೇರಿ. 17ನೇದು ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದಿರ್ದ ಪುದೆ. 18ನೇದು ಯಾವ ಜೀವ ತನ್ನಷ್ಟಕ್ಕೆ ತಾನಿಲ್ಲ. 19ನೇದು ಈತನ ಮಾತು ಅಶ್ರುತ ಪೂರ್ವವಂ. 20ನೇದು ಹೊಸಗಾಲದ ಹಸು ಮಕ್ಕಳ ಹಸಿರು. 21ನೇದು ಅರಸುಗಳ ವಾಜಿಯಂ ಬಿಡು. 22ನೇದು ಪೊನ್ನನೆಲ್ಲಂ ನೀನೇ ಕೊಂಡೆ. 23ನೇದು ನಿನ್ನ ಪಳುವಾಗೆ ನಮ್ಮ ಕುಲಮನೆಯೆಲ್ಲ ಮನಳಿಯುವ ಬಗೆ. 24ನೇದು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. 25ನೇದು ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. 26ನೇದು ಬೆಳಕಿ ಗೋಲಿದವರಂ ಉರಿಯುವ ಬತ್ತಿಯ ಕರುಕ ಕಾಣರು. 27ನೇದು ಮೈಸೂರು ಗ್ರಾಮ ನ್ಯಾಯಾಲಯ ಆಯ್ಕೆ. 28ನೇದು ವಸಂತವಾಗುತ್ತ ಮುಟ್ಟೋಣ. 29ನೇದು ತೇಲಿಸಿ ಮುಗುಳಿಸಿ ಖಂಡಗಳ. 30ನೇದು ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರು ರುದಿಸಿದರು. 31ನೇದು ನಿನ್ನಯ ವೀರರೈವರ ನೋಯಿಸೇನು ರಾಜೀವ ಸಕನಾಣೆ. 32ನೇದು ಮಾರಿ ಗೋತಣವಾಯಿತು ನಾಳಿನ ಭಾರತವು. ಇಷ್ಟು ಸಂದರ್ಭಗಳು ಇಂಪಾರ್ಟೆಂಟ್ ಇವೆ. 32 ತಾವು ಓದಿಕೊಳ್ಳಿ. ಮುಂದೆ ನೋಡೋದಾದರೆ ಪದ್ಯ ತಮಗೆ ಯಾವ ಪದ್ಯ ಕಂಠಸ್ಥ ಮಾಡಿ ಇಟ್ಟುಕೊಳ್ಬೇಕಂದರೆ, ಒಂದನೇದು ಕೌರವೇಂದ್ರನ ಕೊಂದೆ ನೀನು ಮತ್ತು ಎರಡನೇದು ಕೆಮ್ಮನೆ ಮೀಸುತ್ತೇನೆ. ಎರಡೂ ಕೂಡ ತಾವು ಇಂಪಾರ್ಟೆಂಟ್ ಆದ ಪದ್ಯಗಳು ಇವೆ. ಕಂಠಸ್ಥ ಮಾಡಿ ಅದರಲ್ಲಿ ಯಾವುದರ ಒಂದು ತಮಗೆ ಗ್ಯಾರಂಟಿ 100% ಪರೀಕ್ಷೆಯಲ್ಲಿ ಕೇಳುತ್ತಾರೆ. ಮುಂದೆ ಪ್ರಬಂಧ ನೋಡೋದಾದರೆ ಯಾವ ಇಂಪಾರ್ಟೆಂಟ್ ಆದ ಪ್ರಬಂಧಗಳು ಇವೆ ಅಂದರೆ, ಒಂದನೇದು ಪುಸ್ತಕದಲ್ಲಿನ ಪ್ರಬಂಧಗಳು, ಎರಡನೇದು ಪ್ರಚಲಿತ ವಿದ್ಯಮಾನಗಳು ಮತ್ತು ಮೂರನೇದು ಕೇಳಬಹುದು ಮತದಾನ, ನಾಲ್ಕನೇದು ಚುನಾವಣೆ, ಐದನೇದು ಯುದ್ಧ ಮತ್ತು ಶಾಂತಿ, ಆರನೇದು ಯುದ್ಧದಿಂದ ಆಗುವ ಅನಾಹುತಗಳು ಯಾವಂತೂ ತಮಗೆ ಇವು ಪ್ರಬಂಧಗಳು ಕೇಳಬಹುದು. ಇವೆಲ್ಲ ತಾವು ಪ್ರಾಕ್ಟೀಸ್ ಮಾಡಿ ಇಟ್ಟುಕೊಳ್ಳಿ. ಇದರಲ್ಲಿನ ಒಂದು ಪ್ರಬಂಧ ತಮಗೆ ಕೇಳಬಹುದು, ಇಲ್ಲವಾದರೆ ಬೇರೆ ಒಂದು ಕೇಳುತ್ತಾರೆ ಪ್ರಬಂಧ. ಇಷ್ಟು ಓದಿದರೆ ತಾವು ಕನ್ನಡದಲ್ಲಿ ಆರಾಮಾಗಿ 70ರಿಂದ 80 ಮಾರ್ಕ್ಸ್ ತೊಗೋತೀರಾ. ಎಷ್ಟು ಓದಿದರೆ ತಾವು 70ರಿಂದ 80 ಮಾರ್ಕ್ಸ್ ತೊಗೋತೀರಾ ಆರಾಮಾಗಿ. ಅಸಲಕ್ಕೆ ತಾವು ಎಲ್ಲವನ್ನು ಓದಿಕೊಳ್ಳಿ ಚೆನ್ನಾಗಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪ್ರಶ್ನೆಗಳ PDF ತಮಗೆ ನಮ್ಮ ವಾಟ್ಸಪ್ ಚಾನೆಲ್ನಲ್ಲಿ ಸಿಗುತ್ತದೆ. ವಾಟ್ಸಪ್ ಚಾನೆಲ್ನ ಲಿಂಕ್ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.